ಬೂದಿದು ಮತ್ತೆ ನಿಮ್ಮ ಮಶಾನ ಸುಟ್ಟ ಮೇಲೆ ಬೂದಿ ಗಿದಿ ಎಲ್ಲ ಇರ್ತದಲ್ಲ ಅದೆಲ್ಲ ತೊಳ್ಕೊಂಡು ಹಿಂಗೆ ರೋಡ್ ಮೇಲೆ ಹೋಗ್ತದೆ ಸರ್. ನಮ್ಮ ಮನೇಲಿ ಮುಂದೆ ಅಂತ ರೆತ್ತಿ ಎಲ್ಲ ಅಲ್ಲಲ್ಲೇ ಹಾಕೊಂಡು ಹೋಗಿದ್ದಾರೆ. ಕಮಿಷನರ್ ಆದ್ರು ಯಾರಾಗಲಿ ಒಂದು ಬಂದು ಏನಾಗಿದೆಯಪ್ಪ ಕೆಲಸ ಏನಾಗಿದೆ ಅಂತ ಮಾಡಿ ವಿಸಿಟ್ ಮಾಡಬೇಕಾಗಿತ್ತು ಅವರು. ಕಾಂಟ್ರಾಕ್ಟರ್ಗೆ ಕಮಿಷನರ್ ಅವರು ನೇರವಾಗಿ ಇವರಿಗೆ ದಾಳಿ ಮಾಡಬೇಕು. ಅಂದ್ರೆ ಈ ಕಾಂಟ್ರಾಕ್ಟರ್ ಎಲ್ಲ ಸುಧಾರಣೆ ಆಗ್ತಾರೆ. ಇಲ್ಲ ನಗರಸಭೆಗೆ ನಾವು ಎಲ್ಲರೂ ಕೂಡ ನಮ್ಮ ಅಡಿಗೆ ಬಿಡಿಗೆ ಎಲ್ಲ ಬಂದ್ ಮಾಡಿ ನಾಳೆ ನಾವು ನಗರಸಭೆಗೆ ಇರ್ತೇವೆ ಅಂತ ಹೇಳ್ಕೊಂಡು ಎಲ್ಲರೂ ಹೇಳಿದ್ದಾರೆ. ಹೌದಲ್ವಾ? ವೀಕ್ಷಕರೇ, RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ನಮಸ್ಕಾರ. ಇವತ್ತು ನಾನು ಹರಿದೇವ್ ನಗರದಲ್ಲಿದ್ದೇನೆ. ಇದು ಒಂದು ನಗರಸಭೆ ವಾರ್ಡು. ಅಂದರೆ ಕಾರವಾರಿಂದ 1.5 ಕಿಲೋಮೀಟ್ರ್ ದೂರ ಇರುವಂಥ ಇದೊಂದು ನಗರ, ಹರಿದೇವ್ ನಗರ. ಈ ಹರಿದೇವ್ ನಗರ ಲಾಸ್ಟ್ ಟೈಮ್ ಯಾಕೆ ಬಂದಿದ್ದೇನೆ ಅಂದರೆ, ಈಗ ನಾನು ಕಾಣಿಸ್ತಾ ಇದ್ದೇನೆ, ಇಲ್ಲಿ ಜನಜಂಗುಳನೇ ಸಿಕ್ಕಾಪಟ್ಟಿದೆ ನೋಡಿ. ಎಲ್ಲ ಮಹಿಳೆಯರಿದ್ದಾರೆ. ಯಾಕೆ ಈ ಮಹಿಳೆಯರು ನಿಂತ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಹೋದ ವರ್ಷ ಅಂದರೆ ಜೂನ್ 11ನೇ ತಾರೀಕಿಗೆ ಹೋದ ವರ್ಷ 2025ರಂದು ಇಲ್ಲಿ ಇದೇ ಏರಿಯಾದಲ್ಲಿ ಫುಲ್ ಏರಿಯಾ ಅಂದರೆ ಇಲ್ಲಿ ಸುಮಾರಷ್ಟು ಮನೆಗಳಿವೆ. ಈ ಏರಿಯಾದಲ್ಲಿ ಮಳೆ ನೀರು ನಿಂತ್ಕೊಂಡು ಎಲ್ಲ ಮನೆ ಒಳಗೆ ಹೋಗಿ TV ಫ್ರಿಜ್ ಎಲ್ಲ ಕೂಡ ಹಾಳಾಗಿತ್ತು. ಆ ಟೈಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಅವರು, ತಹಶೀಲ್ದಾರ್ ಅವರು ಎಲ್ಲರೂ ಕೂಡ ಎಲ್ಲ ಅಧಿಕಾರಿಗಳು ಈ ಒಂದು ಸ್ಪಾಟಲ್ಲಿ ಬಂದಿದ್ದರು. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ ಗಟ್ರನ್ನು ಹೊಡೆದಿದ್ದಾರೆ. ಆದರೆ ಗಟ್ರ ಕೆಲಸ ಕೂಡ ಯಾವುದೇ ಕೂಡ ಒಳ್ಳೆ ಕಾಮಗಾರಿ ಆಗಲಿಲ್ಲ. ನಾನು ಕಾಣಿಸ್ತಾ ಇದ್ದೇನೆ ಈಗ ಜನರು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲ ಈ ಒಂದು ಡ್ರೈನೇಜ್ ತೆಗೆದಿದ್ದಾರೆ. ಅಂದರೆ ಗಟ್ರು ಹೋಗಲಿಕ್ಕೆ ಆ ಗಟ್ರ ಮೇಲಿಂದನೇ ಹೋಗ್ತಾರೆ. ಇಲ್ಲಿ ಬಿದ್ದರೆ ಯಾವುದೇ ಒಂದು ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿಗಳಾಗಲಿ, ಮಹಿಳೆಯರಾಗಲಿ, ಪುರುಷರು ನೋಡಿ ಯಾವ ರೀತಿ ಗಟ್ರನ್ನು ಅಗೆದಿಟ್ಟಿದ್ದಾರೆ. ಇದು ಮಾರ್ಚ್ ತಿಂಗಳಲ್ಲಿ ಆಗಿದ್ದಂತಹ ಇದು ಗಟ್ರು ಅಂದರೆ ಡ್ರೈನೇಜ್ ಅಂದರೆ ಇಲ್ಲಿಂದ ನೀರು ಹೋಗ್ಲಿಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ನೀರು ಹೋಗ್ಲಿಕ್ಕೆ ಮಾಡಿದ್ದಾರೆ. ಅಂದರೆ ಈ ನೀರು ಡೈರೆಕ್ಟ್ ಈ ರೋಡಿಗೆ ಟಚ್ ಆಗುತ್ತೆ. ಅಲ್ಲಿ ಗಟ್ರಿದೆ ಅಂದರೆ ಆ ಗಟ್ರ ನೀರು ಎಲ್ಲ ಸರಾಗವಾಗಿ ಹರಲಿಕ್ಕೆ ಒಂದು ಗಟ್ರನ್ನು ಮಾಡಲಿಕ್ಕೆ ಇಟ್ಟಿದ್ದಾರೆ. ಅಂದರೆ ಸೈಡಿಗೆಲ್ಲ ವಾಲ್ ಕಟ್ಕೊಂಡು ಇಲ್ಲಿಂದ ನೋಡಿ ಯಾವ ರೀತಿ ಮಾಡಿದ್ದಾರೆ. ನಾನು ಕಾಣಿಸ್ತಾ ಇದ್ದೇನೆ ನಿಮಗೆ. ಇಲ್ಲಿ ನೋಡಿ ಇದು ರಾಡ್ ಹಾಕ್ಕೊಂಡು ಇದು ಮಾರ್ಚ್ ತಿಂಗಳಲ್ಲಿ ಮಾಡಿದಂಥ ಕೆಲಸ. ಆದರೆ ಈ ಮಾರ್ಚ್ದಲ್ಲಿ ಮಾಡೋಂಥ ಕೆಲಸ ಇವತ್ತು ಜೂನ್ 19 ತಾರೀಕು. ಇವತ್ತು ಜೂನ್ 19 ತಾರೀಕು ನೋಡಿ. ಮಾರ್ಚು, ಏಪ್ರಿಲ್, ಮೇ, ಜೂನ್ ಅಂದರೆ ಇದು ಕೆಲಸ ಮಾಡಲಿಕ್ಕೆ ಅವರಿಗೆ ಇದು ನೋಡಿ ಮೇನ್ ರೋಡು ನಾನು ಕಾಣಿಸ್ತಾ ಇದ್ದೆ. ಇದು ಮೇನ್ ರಸ್ತೆ. ಅಂದರೆ ಒಬ್ಬ ವ್ಯಕ್ತಿ, ಒಂದು ಸ್ಕೂಲ್ ಕಾಲೇಜ್ ಮಕ್ಕಳು ಬರಬೇಕಾದ್ರೆ, ಕಾರವಾರಿಂದ ಬರಬೇಕಾದ್ರೆ ಇದೇ ರಸ್ತೆಯಿಂದ ಬರ್ತಾರೆ, ಇಲ್ಲಿ ಇದೇ ರಸ್ತೆಯಿಂದ ಹೋಗ್ತಾರೆ. ಅಂದರೆ ಇಲ್ಲೆಲ್ಲ ರಸ್ತೆ ಇದೇ ಮೇನ್ ರಸ್ತೆ. ಅವರಿಗೆ ಜಂಕ್ಷನ್ ಇದೆ, ಇಲ್ಲಿಂದನೇ ಹೋಗಬೇಕು, ಈ ರೋಡಿಗೆ ಹೋಗ್ಬೇಕು. ಆದರೆ ಇದೇ ರಸ್ತೆನ ಇವರು ಮಾರ್ಚ್ ತಿಂಗಳಲ್ಲಿ ಅಗೆದಿಟ್ಟಿದ್ದಾರೆ. ಇನ್ನೂ ಕೂಡ ಸರಿಯಾಗಿ ಇಲ್ಲಿ ಸೈಡಿಗೆ ವಾಲ್ ಕಟ್ಟಲಿಲ್ಲ, ಮತ್ತು ನೀರು ಕೂಡ ಸರಾಗವಾಗಿ ಹರಿಲಿಕ್ಕೆ ಯಾವುದೇ ಕೂಡ ಚಾನ್ಸ್ ಇಲ್ಲ. ಇಲ್ಲಿ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ ನೋಡಿ. ನಾನು ಕಾಣಿಸ್ತಾ ಇದೆ ನಿಮಗೆ. ಸ್ಲೋಪ್ ಮಾಡಲಿಲ್ಲ. ಇದು ನೀರು ಹರಿಯೋದು ಹೋಗಲಿಕ್ಕೆ ಸ್ಲೋಪ್ ಕೂಡ ಮಾಡಲಿಲ್ಲ. ಇಲ್ಲಿ ನೋಡಿ ಯಾವ ರೀತಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ ಇಲ್ಲೆಲ್ಲ ನೀರು ನಿಲ್ತದೆ. ಇದು ಆವಾಗ ಮಳೆ ಬಂದಿದ್ದಂಥ ನೀರಿದು ಇನ್ನೂ ಕೂಡ ಹೀಗೆ ನಿಂತ್ಕೊಂಡಿದೆ. ಅಂದರೆ ಇವರು ಗಟ್ರ ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲ ಹಣನ ತೊಗೊಂಡಿದ್ದಾರೆ. ಇವರು ಗಟ್ರ ಮಾಡಿದಾರೋ ಹಣ ನುಂಗ್ಲಿಕ್ಕೆ ಮಾಡಿದಾರ ಅಂತ ಇಲ್ಲಿ ಜನರು ನೇರವಾಗಿ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಮಸ್ಕಾರ ಅಮ್ಮ. ಅಮ್ಮ, ಈಗ ನೋಡಿ ಹೋದ ವರ್ಷ ಇಲ್ಲಿ ನಿಮ್ಮ ಜೂನ್ದಲ್ಲಿ ಮಳೆ ನಿಂತ್ಕೊಂಡು ನೀರೆಲ್ಲ ತುಂಬ್ಕೊಂಡು ಹೋಗಿತ್ತು. ಆದರೆ ಇವರು ನಗರಸಭೆದವರು ಇವತ್ತು ಬಂದ್ಕೊಂಡು ಈ ಗಟ್ರನ್ನು ಮತ್ತೆ ನೀರು ತುಂಬ್ತದೆ ಅಂತ ತಿಳ್ಕೊಂಡು ಮತ್ತೆ ಈ ಗಟ್ರನ್ನು ಮಾಡಿಟ್ಟಿದ್ದಾರೆ. ಈಗ ಈ ಗಟ್ರ ಮಾಡಿದ್ದಾರೆ. ಆದರೆ ಈ ಕೆಲಸ ಯಾವ ರೀತಿ ಆಗಿದೆ? ಕೆಲಸ ಅವರು ಸರಿ ಮಾಡಲಿಲ್ಲ ರೀ. ಅವ್ರು 8 ದಿವಸ ಬರ್ತಾರೆ, 8 ದಿವಸ ಬರೋದಿಲ್ಲ. ಮತ್ತು ಈಗ 1 ತಿಂಗಳು ಆಗೋಯ್ತಿದ್ದು ಇದೆಲ್ಲ ಹೊಡೆದ್ಕೊಂಡು ಇಟ್ಕೊಂಡು. ಅವ್ರು ನೋಡಿದ್ರೆ ಬಂದದ್ದು ಇಲ್ಲ, ಎಲ್ಲ ಅಲ್ಲೆಲ್ಲೇ ಇಟ್ಕೊಂಡು ಹಾಕಿಕೊಂಡು ಹೋಗಿದ್ದಾರೆ ಅವರು. ಸಿಮೆಂಟ್ ಆ ಕಡೆಗೆ ಈ ಕಡೆಗೆ ಎಲ್ಲ ಕಡಿ ನೋಡಿದ್ರೆ ಮನೆ ಮುಂದೆ ಎಲ್ಲ ನಮ್ಮ ಮನೇಲಿ ಮುಂದೆ ಅಂತ ರೆತ್ತಿ ಎಲ್ಲ ಅಲ್ಲಲ್ಲೇ ಹಾಕೊಂಡು ಹೋಗಿದ್ದಾರೆ. ರಸ್ತೆಯಲ್ಲಿ ಮೊನ್ನೆ ಜನರು ಖಾಲಿ ಮಾಡ್ತದೆ, ಸಪ್ ತಗೊಂಡು ಹೋಗ್ತಾರೆ. ಈ ಥರ ಕೆಲಸ ಮಾಡಿದ್ರೆ ಅವ್ರಿಗೆ ಮಾಲ್ನೂ ಹೋಯ್ತು, ಕೆಲಸನೂ ಇಲ್ಲ. ಅರ್ಧ ಮಾಲು ಮುನ್ಸಿಪಾಲ್ಟಿ ಗೌರ್ಮೆಂಟದ್ದು, ಹೌದು, ಹಣ ನಮ್ಮದು.
ಕರೆಕ್ಟ್ ಕರೆಕ್ಟ್ ಹೌದು ನಿಜ ನಿಜ ಹಣ ನಮ್ದು ನಮ್ಮ ಹಣ ಟ್ಯಾಕ್ಸ್ ನಾವು ನಮ್ದು. ಹೌದು ಅವ್ರಿಂದ ಕೈಯಿಂದ ಹಾಕೊಡುದು ಹಣ ಅಲ್ಲ ಇದು. ಕರೆಕ್ಟ್ ಈಗ ನೋಡಿ ಇದು ಈ ತರ ಮಾಡಿದ್ರೆ ಸಿಮೆಂಟ್ ಹಾಕಿಟ್ಟಿದ್ದಾರೆ ಅವ್ರು ಈ ತರ ಕೆಲಸ ಮಾಡಿದ್ರೆ ನಾವು ಮನೆ ಮುಂದೆ ಹುಡುಗರು ಹೋಗ್ತೀವಿ ಗಟಾರದಲ್ಲಿ ಈ ತರ ಬಿದ್ದು ಕಾಲು ಕೈ ಮುರಿದುಕೊಂಡ್ರೆ ಯಾರಿದ್ದಾರೆ ನೋಡ್ಲಿಕ್ಕೆ? ಕರೆಕ್ಟ್ ನೀವೇನು ಹೇಳಿಕೆ ಮಾಡ್ತಾರೆ ಮೇಡಮ್? ಅದೇ ಎಲ್ಲ ಕಡೆನೂ ಅರ್ಧಂಬರ್ಧ ಮಾಡಿ ಎಲ್ಲರೂ ಇದೇ ರೀತಿ ಸರಿಯಾಗಿ ಒಂದು ಕಡೆನೂ ಕಂಪ್ಲೀಟ್ ಆಗಿ ಮಾಡಲೇ ಇಲ್ಲ ಅವರು. ಅದು ಇಲೆಕ್ಟ್ರಿಕ್ ಕಂಬಲ್ಲ ಸ್ವಲ್ಪ ಅರ್ಧ ಇದು ಮಣ್ಣು ತೆಗೆದು ಅದು ಬಿದ್ದು ಬೀಳು ಸ್ಥಿತಿಯಲ್ಲಿ ಉಂಟು. ಇಲೆಕ್ಟ್ರಿಕಲ್ ಪೋಲ್ ಅಲ್ಲಿ ನಾವು ಕಾಣಿಸ್ತಾ ಇದ್ದೀವಿ ಅಲ್ಲ ಗಟ್ರಲ್ಲಿ ಇದ್ದಿತ್ತು ಅದು ಮಳೆ ಮತ್ತು ಗಾಳಿ ಬಂದ್ರೆ ಭಾಳ ಮಳೆ ಬಂದ್ರೆ ಅಲ್ಲಿ ಬಿದ್ದೇ ಹೋಗ್ತದೆ ಅದು ನಮ್ಮ ಮನೆ ಮೇಲೆನೆ. ಕೂಡ ವಿಸಿಟ್ ಕಮಿಷನರ್ ಒಂದು ದಿವಸನಾರು ಬಂದಿದ್ರ ಈ ಒಂದು ಕಾರ್ಯ ನೋಡ್ಲಿಕ್ಕೆ? ಅಂದ್ರೆ ಅಷ್ಟೇ ಬಂದಿದ್ರು ಸ್ಟಾರ್ಟಿಂಗ್ ಯಾವ್ದು ಕೆಲಸ ಆಗಿತ್ತಲ್ಲ ಅವಾಗಷ್ಟೇ ಬಂದು ಹೋಗಿದ್ರು. ಅದ್ರ ಮುಂದೆ ಕಮಿಷನರ್ ಬಂದಿದ್ರ? ಹೌದು, ಅವ್ರು ಬಂದಿದ್ರು. ಅವ್ರು ನೋಡ್ಕೊಂಡು ಇದ್ ಮಾಡ್ಕೊಂಡು ಇದು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳಿ ಅವರು ಹೋಗಿದ್ದಾರೆ. ಬಾಕಿ ಟೈಮಿಗೆ ಓನ್ಲಿ ಇವರು ಯಾರು ಇಂಜಿನಿಯರ್ಸ್ ಮತ್ತು ಅವರು ಒಂದೆರಡು ಸತಿ ಅವರು ಬಂದಿದ್ದಾರೆ. ಬಾಕಿ ಎಲ್ಲ ಈಗ ಕಾಂಟ್ರಾಕ್ಟರ್ಸ್ ಅಷ್ಟೇ. ಮತ್ತು ಅವ್ರು ಯಾರು ಕೆಲಸದವರು ಅವರು ಇದ್ರಲ್ಲ ಅಷ್ಟೇ ಜನ ಇದ್ದರು ಇದ್ ಮಾಡುವಾಗ. ಮತ್ತೆ ಯಾರಾದ್ರೂ ನಾವು ಏನಾದ್ರೂ ಇದು ಏನ್ ಮಾಡ್ತಾ ಇದ್ದೀರಿ ಅಂತ ಯಾರಿಗೆ ಕೇಳಬೇಕಾದ್ರೆ ಅವರು ಕೇಳಲಿಲ್ಲ ನಮ್ಮ ಮಾತು. ಮತ್ತು ಅವರು ಯಾರು ಕೆಲಸ ವರ್ಕರ್ಸ್ ಇದ್ದಾರಲ್ಲ ಅವ್ರು ಹೇಳ್ತಾ ಇದ್ರು ಪೇಮೆಂಟ್ ಆಗ್ತಾ ಇಲ್ಲ, ನಾವು ಇದು ಮಾಡೋದಿಲ್ಲ, ಪೇಮೆಂಟ್ ಆಗ್ತಾ ಇಲ್ಲ, ಇದು ಮಾಡೋದಿಲ್ಲ. ಇಲ್ಲ ಇವ್ರು ಪೇಮೆಂಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಮಾಡಿದ್ರಿ ನೀವು ಹಾಗಾದ್ರೆ? ಯಾಕೆ ಮಾಡಿದ್ರಿ? ಅದೇ ಗಟ್ರನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಟ್ರೆ ಇಷ್ಟೊತ್ತಿಗೆ ಎಂತದ್ದು ಪ್ರಾಬ್ಲಮ್ ಇಲ್ಲಾಗಿತ್ತು. ನೀವು ಪೇಮೆಂಟ್ ಇಲ್ಲ ಅಂತ ಈ ರೀತಿ ಹೊತ್ತಾಕೊಂಡು ಇಟ್ಟಿದ್ರಿ, ನಮ್ಗೆ ಅರ್ಧಂಬರ್ಧ ಕೆಲಸ ಮಾಡಿದ್ರಿ. ಈಗ ನೋಡಿ ಶಾಲಾ ವಿದ್ಯಾರ್ಥಿಗಳು ಹೋಗ್ಬೇಕು, ಕಾಲೇಜ್ ವಿದ್ಯಾರ್ಥಿಗಳು ಹೋಗ್ಬೇಕು, ದುಡಿಯಲಿಕ್ಕೆ ಹೋದ್ರು ಇದೇ ರಸ್ತೆಯಿಂದ ಹೋಗ್ಬೇಕು. ಈಗ ಇದಕ್ಕೇನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು? ಆಗ್ಲಿಲ್ಲ ಅಂದ್ರೆ ಮಾಡಬಾರ್ದಿತ್ತು ಇವರು ಹಾಗಾದ್ರೆ. ಮಾಡಬಾರ್ದಿತ್ತು. ಪೇಮೆಂಟ್ ಏನಂತ ದುಡ್ಡು ಇಲ್ಲ ಅಂತ ಇವ್ರ ಹತ್ರ. ಮತ್ತು ಪೇಮೆಂಟ್ ಅವ್ರದ್ದು ಆಗ್ಲಿಲ್ಲ ಅಂತ ಇವ್ರು ಹೇಳಿದ್ದಾರೆ, ಯಾರು ವರ್ಕರ್ಸ್ ಹೇಳಿದ್ದಾರೆ ನಮ್ಗೆ ಪೇಮೆಂಟ್ ಮಾಡ್ತಾ ಇಲ್ಲ ಅವರು, ಅದಕ್ಕಾಗಿ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಕರ್ಸ್ ಪೇಮೆಂಟ್ ಆಗ್ಲಿಲ್ಲ ಅಂತ ಕಾಂಟ್ರಾಕ್ಟರ್ ವರ್ಕರ್ಸ್ ಕೊಡ್ಲಿಲ್ಲ ಅಂತಾನ? ನೋಡಿ ಇದು ಕಾಂಟ್ರಾಕ್ಟರ್ ಯಾರು ತಗೊಂಡಿದಾರಲ್ಲ ಲೇಬರ್ಸ್ಗೆ ಪೇಮೆಂಟ್ ಕೊಡ್ಲಿಲ್ಲ ಅಂತ ತಗೊಂಡು ಲೇಬರ್ಸ್ ಬಿಟ್ಟು ಹೋಗಿದಾರಂತೆ. ಆದ್ರೆ ಇವ್ರ ಪೇಮೆಂಟ್ ಆಗಿದ್ದೋ ಗೊತ್ತಿಲ್ಲ ನಗರಸಭೆಯಲ್ಲಿ. ಆದ್ರೆ ಆಗ್ಲಿಲ್ಲ ಆದ್ರೆ ಕೆಲಸ ಯಾಕೆ ತಗೋಬೇಕಿತ್ತು? ಅರ್ಧಂಬರ್ಧ ಕೆಲಸ ಮಾಡೋಗಿದ್ದಾರೆ. ಇನ್ನು ನೋಡಿ ನಾಳೆ ಈ ಗಟ್ರಲ್ಲಿ ನೋಡಿ, ಈ ಗಟ್ರು ಏನು ಈಗ ಇದು ನೋಡಿ, ಇದು ಒಡೆದು ಕೊಡ್ಲಿಲ್ಲ ಅವರು, ಇದು ಒಡೆದು ಕೊಡ್ಲಿಲ್ಲದೆ ಹಾಗೆ ಇದೆ ಅಲ್ಲಿ ನೋಡಿ ಗಟ್ರ ನೀರು. ಇದಕ್ಕೆ ನಾಳೆ ಸೊಳ್ಳೆ, ಮಲೇರಿಯಾ, ಚಿಕನ್ ಗುಣೆ ಇದು ನೋಡಿ ಈಗ ಮಚ್ಚರ್ ತಿರುಗ್ತಾ ಇದೆ ಅಲ್ಲಿ ನೋಡಿ ಸೊಳ್ಳೆಗಳು ತಿರುಗ್ತಾ ಇದೆ ನೋಡಿ ಸೊಳ್ಳೆ. ಇಲ್ಲೆಲ್ಲ ಮಲೇರಿಯಾ, ಈ ಚಿಕ್ಕ ಮಕ್ಕಳಿಗೆ ಮಲೇರಿಯಾ ನೋಡಿ. ಇಲ್ಲಿ ನೀವು ಇದು ನೋಡಿ ಮಚ್ಚರ್ ನೋಡಿ, ಮಚ್ಚರ್ ಎಲ್ಲ ನೋಡಿ ಇದೆ ಪಾಪ. ಇವ್ರ ಕೈಗೆಲ್ಲ ಮಚ್ಚರ್ ಕಚ್ಚಿದ್ದು ಇದೆ. ಎಲ್ಲರಿಗೂ ಹಾಗೆ ಆಗಿದೆ ಅಂತ ಇಲ್ಲಿ. ಯಾಕಂದ್ರೆ ಈ ಬಜೆಟ್ ಇಲ್ಲನೋ ಆದ್ರೆ ಆ ಕಾಂಟ್ರಾಕ್ಟರ್ ದುಡ್ಡು ಸಿಕ್ಲಿಲ್ಲೋ ಏನು ಗೊತ್ತಿಲ್ಲ. ಆದ್ರೆ ಇದು ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಮಣ್ಣು ತೆಗಿತೀನಿ ಅಂತ ಕ್ಲೀನ್ ಮಾಡ್ಕೊಡ್ತೀನಿ, ನಿಮ್ಗೆ ಮಣ್ಣು ತೆಗಿಲಿಲ್ಲ, ನೀರು ಹೋಗುದಿಲ್ಲ, ಎಲ್ಲ ನೀರು ತುಂಬಿಕೊಂಡೆ ಎಲ್ಲ ಸೊಳ್ಳೆ ಎಲ್ಲ ಮನೆಯಲ್ಲಿ. ಈಗ ಮಳೆ ಬಿದ್ರೆ ನೀರೆಲ್ಲ ಒಳಗಡೆ. ಈಗ ನೀರೆಲ್ಲ ಈ ಸಲ ಇವ್ರ ಕೆಲಸನೇ ಸರಿಯಾಗ್ಲಿಲ್ಲ. ಕೆಲಸ ಸರಿಯಾಗಿ ಅಲ್ಲಾಗಿದ್ರೆ ಯಾರನ್ನ ಬಂದ್ಕೊಂಡು ನೋಡ್ಬೇಕಿತ್ತಲ್ಲ ಇಲ್ಲಿ. ಯಾರನ್ನ ಆಫೀಸರ್ಸ್ ಬಂದವರೇ ಕೆಲಸ ಮಾಡೋದು ಹೋಗುದು. ಕಮಿಷನರ್ ಸಾಹೇಬರು ಬರ್ಬೇಕಿತ್ತು. ನೋಡಿ ಕಮಿಷನರ್ ಸಾಹೇಬರು ಒಳ್ಳೆಯರಿದ್ದಾರೆ, ಕೆಲಸ ಮಾಡ್ಕೊಳ್ತಾರೆ. ಆದ್ರೆ ಅದ್ರ ವಿಸಿಟ್ ಕೊಟ್ರೆ 100% ಅವ್ರು ಕೆಲಸ ಮಾಡ್ಕೊಳ್ತಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಈ ಕಮಿಷನರ್ ಬರ್ಬೇಕು ಇಲ್ಲಿ, ಕಮಿಷನರ್ ಬಂದ್ಕೊಂಡು ನೋಡ್ಲೇಬೇಕು ಈ ಕೆಲಸ. ಬಂದು ನೋಡಿದ್ರೇನೆ ಕೆಲಸ ಆಗುದಿದ್ದು. ಇಲ್ಲಾಂದ್ರೆ ನೀವು ನಾಳೆ ಎಲ್ಲರೂ ಕಮಿಷನರ್ ಹತ್ರ ಇಲ್ಲಿ ನಾಳೆ ನೀವು ಎಲ್ಲರೂ ಕಮಿಷನರ್ ಹತ್ರ ಹೋಗ್ಲಿಕ್ಕೆ ರೆಡಿ ಆಗಿದ್ದೀರಾ? ಎಲ್ಲರೂ ನಗರಸಭೆಗೆ ಎಲ್ಲರೂ ಬರ್ತೀರಾ? ನಗರಸಭೆ ಕಮಿಷನರ್ಗೆ ಇಲ್ಲಿ ತಗೊಂಡ್ಬರುವ ನಾವು, ಕರೆಕ್ಟಾ? ಅವ್ರು ನೋಡಿ ಇಲ್ಲಿ ಒಬ್ರು ಯುವಕರಿದ್ದಾರೆ. ಈಗ ನೋಡಿ ಕಮಿಷನರ್ ಇಲ್ಲಿ ಬಂದ್ರೆ ಇಲ್ಲಿ ಪ್ರಾಬ್ಲಮ್ ಏನಂತ ನೀವು ಹೇಳ್ಬೋದು. ಇಲ್ಲಿ ನೋಡಿ ಕಮಿಷನರ್ ಇಲ್ಲ, ನಾಳೆ ಮಳೆ ಬಂದ್ರೆ ಪಾಪ ಇದು ನೋಡಿ ಈ ಹಾಳು ಬಿದ್ದು ಹೋಗಿದೆ. ಇಲ್ಲಿ ಕೆಲಸ ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಮಾಡಬೇಕು? ಇದು ನೋಡಿ ಈ ರೀತಿ ಕೆಲಸ ಮಾಡಿದ್ರೆ ಮಾರ್ಚಲ್ಲಿ ಆಗಿದ್ದಂತ ಈ ಕೆಲಸ ಪಾಪ ರಸ್ತೆನೇ ಹೊತ್ತಾಕಿದ್ದಾರೆ ಇವರು, ರಸ್ತೆನೇ ಹೊಡೆದಾಕ್ಬಿಟ್ಟಿದ್ದಾರೆ. ಅದೇ ನಾಳೆ ನೋಡಿ ಇಲ್ಲಿ ನೀರು ತುಂಬಿದ್ರೆ ಯಾರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಜಾಗ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ ಯಾರದ್ ಬಿದ್ರೆ ಯಾರ್ದು ಹೊಣೆಗಾರರು ಇಲ್ಲಿ ಬಿದ್ರೆ? ಇಲ್ಲಿ ನೋಡಿ ರೋಡ್ ಎಲ್ಲ ಹಂಗೆ ಬಿಟ್ಟಿದ್ದಾವೆ. 2 ತಿಂಗಳಾಯ್ತು ಇವಾಗ ಇದು ಹೊಂಡ ಹೊಡೆದು. ಇನ್ನು ನೀವು ಹೊಡಿಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು. ನಿಮ್ಮ ಹತ್ರ ಆಗುದಿಲ್ಲ ಅಂದ್ರೆ ಮಾಡಬಾರ್ದಾಗಿತ್ತು. ಸುಳ್ಳೆ 2 ತಿಂಗಳಾಯ್ತು ಇಲ್ಲಿ ಹೊಂಡ ಹೊಡೆದು ಎಲ್ಲ ಇದು ಮಾಡಿಟ್ಟಿದ್ದಾರೆ ಎಲ್ಲ. ಏನಾದ್ರು ಯಾರು ಬಿದ್ರೆ, ಮಕ್ಕಳು ಬಿದ್ರೆ, ಯಾರು ಕ್ಲೀನು ಮಾಡಲಿಲ್ಲ, ಮಾಡಿದ್ದು ಸರಿ ಮಾಡಲಿಲ್ಲ. ಒಂದ್ ಕಡೆ ಕ್ಲೀನ್ ಮಾಡಿಲ್ಲ, ಒಂದ್ ಕಡೆ ಸಣ್ಣ ದಾರಿ ಸಣ್ಣ ಮಾಡಿದ್ದಾರೆ, ಗಟ್ರ ದಾರಿ ಸಣ್ಣ ಮಾಡಿದ್ದಾರೆ. ಸರಿ ವ್ಯವಸ್ಥೆ ಸರಿನೇ ಇಲ್ಲ ಇಲ್ಲಿ. ಹೀಗೆ ಯಾಕೆ ಮಾಡ್ತಾ ಇದೆ ನಗರಸಭೆ? ವಿಸಿಟ್ ಮಾಡ್ಬೇಕಿತ್ತಲ್ವ? ಯಾರು ಕಮಿಷನರ್ ಆದ್ರು ಯಾರಾಗಲಿ ಒಂದು ಬಂದು ಏನಾಗಿದೆಯಪ್ಪ ಕೆಲಸ ಏನಾಗಿದೆ ಅಂತ ಮಾಡಿ ವಿಸಿಟ್ ಮಾಡಬೇಕಾಗಿತ್ತು. ಅವರು ಯಾರೂ ಮಾಡಿಲ್ಲ ಇನ್ನು ತನಕ, ಒಬ್ಬರು ಇನ್ನೂ ವಿಸಿಟ್ ಮಾಡಿಲ್ಲ ಅಧಿಕಾರಿಗಳು. ಈ ರೀತಿ ಕಾರವಾರದಲ್ಲಿ ಎಲ್ಲ ಕೆಲಸ ಗಟ್ರ ಕೆಲಸ ಇದೇ ರೀತಿ ಮಾಡ್ತಾ ಇದ್ದಾರೆ. ಅಂದರೆ ಕ್ಲೀನ್ ಮಾಡೋ ಕಡೆ ಎಲ್ಲರೂ ಅಲ್ಲೇ ಕೂಡ ಕ್ಲೀನ್ ಸರಿಯಾಗಿ ಮಾಡಲಿಲ್ಲ ಇವರು.
ಕ್ಲೀನೇ ಮಾಡಲಿಲ್ಲ ಎಲ್ಲ ಕಡೆ, ಬರೀ ದುಡ್ಡು ತಿನ್ನೋದಷ್ಟೇ ಕೆಲಸ ಇವ್ರದ್ದು. ಎಲ್ಲೂ ಕೂಡ ಸರಿಯಾಗಿ ಕ್ಲೀನೇ ಮಾಡಲಿಲ್ಲ ಇವರು. ಗಟ್ರ ಮಾಡ್ತೀರಾ? ನೋಡಿ, ನೆಕ್ಸ್ಟ್ ಗಟ್ರೆ ನೀರು ಡೈರೆಕ್ಟ್ ಮನೆ ಒಳಗೆ ಹೋಗುದು, ಗಟ್ರ ನೀರೇ ಹೋಗ್ತದೆ ಮನೆಗಳಿಗೆ. ಇವಾಗ 3 ವರ್ಷ ಆಯ್ತು ಇನ್ನೂ ತನಕ ಒಂದು ಗಟ್ರ ಮೇನ್ ರೋಡ್ ಆಗಲಿ ಇದು ಒಳಗಿನ ನಗರದ ಆಗಲಿ ಇನ್ನೂ 3 ವರ್ಷ ಆಯ್ತು ಗಟ್ರ ಕ್ಲೀನ್ ಮಾಡಲಿಲ್ಲ ಇನ್ನೂ ತನಕ. ಇಲ್ಲಿ 3 ವರ್ಷದಲ್ಲಿ ಯಾರು ಬರಲಿಲ್ಲ ಇಲ್ಲಿ ಗಟ್ರ. ಬರ್ತಾರೆ ಒಂದ್ಸರಿ ಮುನ್ಸಿಪಾಲಿಟಿ ಗಟ್ರ ಕ್ಲೀನ್ ಮಾಡ್ತಾರೆ, ಅಲ್ಲಿ ಲೇಟ್ ಹೋಗ್ತಾರೆ. ಮಳೆ ಬಂದ್ಮೇಲೆ ಪೂರ್ತಿ ಗಟ್ರಲ್ಲಿ ನೀರು ಬಂದು ಯಾರು ತಗೊಂಡು ಹೋಗೋದಿಲ್ಲ, ಗಾಡಿ ಬಂದು ತಗೊಂಡು ಹೋಗೋದಿಲ್ಲ, ಯಾರು ಇಲ್ಲಿ ಬರೋದಿಲ್ಲ ಇಲ್ಲಿ. ಅದೇ ಆಗ್ತಾ ಇದೆ 3 ವರ್ಷದಿಂದ. ಈಗ ನೋಡಿ, ಅಲ್ಲಿ ಒಂದು ನಿಮ್ಮ ಸ್ಮಶಾನ ಇದೆ ಅಲ್ಲ, ಅಲ್ಲಿ ಹೋಗುವ. ಈಗ ಆ ಸ್ಮಶಾನ ಹತ್ರ ಅದು ಅಲ್ಲೂ ಹಂಗೆ ಅನ್ನೆಸರವಾಗಿ ಅಲ್ಲಿ ಒಂದು ಗಟ್ರ ಹೊಡೆದಿದ್ದಾರೆ. ಎಲ್ಲಿ ಗಟ್ರ ಮಾಡಬೇಕಾಗಿತ್ತು ಅಲ್ಲಿ ಮಾಡಿಲ್ಲ. ಅದೇ ಆ ಸ್ಮಶಾನ ಹತ್ರ ಸ್ಮಶಾನದಿಂದ ಮೇಲ್ಗಡೆಯಿಂದ ಪೂರ್ತಿ ನೀರು ಬರುತ್ತೆ. ಅದೇ ಸ್ಟೇಟ್ ರೋಡ್ ಕಾಲುವೆ ಮಾಡಿಕೊಟ್ರೆ ಅದು ಸ್ಟೇಟ್ ನೀರು ಹೋಗ್ತಿತ್ತು. ಅನ್ನೆಸರಿ ಸೈಡ್ ಇಂದ ಮಾಡಿದ್ರು, ಅದಕ್ಕೆ ದಾರಿ ಇಲ್ಲ, ಏನು ಇಲ್ಲ. ಅನ್ನೆಸರಿ ಗಟ್ರ ಹೊಡೆದಿದ್ದಾರೆ ಅಲ್ಲಿ. ಬೇಡನೇ ಆಗಿತ್ತು ಅಲ್ಲಿ ಗಟ್ರು. ಅಲ್ಲಿ ಹೋಗುವ, ಓಕೆ, ಅಲ್ಲಿ ಹೋಗುವ. ಇದೇ ಹರಿದೇವ್ ನಗರದಲ್ಲಿ ಒಂದು ಮನೆ ಆಗ್ತಾ ಇದೆ, ಒಂದು ಅಪಾರ್ಟ್ಮೆಂಟೋ ಮನೆ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ ನನಗೆ. ಅದನ್ನು ನಾನು ನೋಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಒಂದು ಈ ಸೈಡಿಗೆ ಒಂದು ಅಪಾರ್ಟ್ಮೆಂಟ್ ಆಗ್ತಾ ಇದೆ, ಇನ್ನೊಂದು ಈ ಸೈಡಿಗೆ ಒಂದು ಅಪಾರ್ಟ್ಮೆಂಟ್ ಆಗ್ತದೆ. ಮನೇನೋ ಅಪಾರ್ಟ್ಮೆಂಟ್ ಅಂತ ನಂಗೆ ಗೊತ್ತಿಲ್ಲ. ಆದರೆ ಇವ್ರೇನು ಮಾಡಿದ್ದಾರೆ ಅಂದರೆ, ಈ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ನೋಡಿ, ಇಲ್ಲಿ ಬ್ಲಾಕ್ ಮಾಡಿ ಹಾಕಿದ್ದಾರೆ, ಗಟ್ರನ್ನು ಬ್ಲಾಕ್ ಮಾಡಿ ಹಾಕಿದ್ದಾರೆ. ನಾನು ಕಾಣಿಸ್ತೇನೆ ನಿಮಗೆ ನೋಡಿ, ಗಟ್ರನ್ನು ಬ್ಲಾಕ್ ಮಾಡಿ ಹಾಕಿದ್ದಾರೆ. ಯಾವುದೇ ಕೂಡ ಗಟ್ರ ಹೊರಗಡೆ ಯಾವುದೇ ಕೂಡ ಇಲ್ಲಿ ಗಟ್ರ ಓಪನ್ ಮಾಡಲಿಲ್ಲ. ಇಲ್ಲಿ ನೋಡಿ, ಇದೆಲ್ಲ ಬ್ಲಾಕು. ನಾನು ನಡೀತಾ ಇದ್ದೇನೆ ಇಲ್ಲಿ ನೋಡಿ, ಇದೆಲ್ಲ ಬ್ಲಾಕ್ ಆಗಿದೆ. ಇದು ಬ್ಲಾಕು. ಇಲ್ಲಿ ಗಟ್ರ ಓಪನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಗಟ್ರು. ಈ ಮಣ್ಣೆಲ್ಲ ಈ ಗಟ್ರ ಮೇಲಿದೆ. ಈ ಮಣ್ಣೆಲ್ಲ ಗಟ್ರ ಮೇಲಿದೆ. ನಾನು ಹೇಳೋದು, ಈಗ ಒಂದು ದಿವಸನಾರ ಕಮಿಷನರ್ ಸಾಹೇಬರು ಬಂದ್ಕೊಂಡು, ಇಲ್ಲ AW ಬಂದ್ಕೊಂಡು ಒಂದು ದಿವಸನಾರ ಈ ಏರಿಯಾದಲ್ಲಿ ಒಂದು ವಿಸಿಟ್ ಕೊಡಬೇಕಿತ್ತಲ್ಲ. ನೋಡಿ, ಈಗ ನಾಳೆ ಮಳೆ ಬರ್ತದೆ, ಜೂನ್ 19 ಇವತ್ತು. ಈ ಜೂನ್ ಆ್ಯಕ್ಚುಲಿ ಬೀಳಬೇಕಿತ್ತು. ಮಳೆ ಬಿದ್ದರೆ ಇದೇ ಮಳೆ ಸ್ಟಾಕ್ ಆಗಿ ಎಲ್ಲರ ಮನೆಗೆ ಹೋಗ್ತದೆ. ಮತ್ತು ಗಟ್ರ ಮಾಡ್ಕೊಂಡು ಏನು ಫಾಯ್ದೆ? ಈಗಾದ್ರೆ ಇವರು ನೋಡಬೇಕಲ್ಲ, ಕಮಿಷನರ್ ಬಂದ್ಕೊಂಡು, ಯಾರು ನಗರಸಭೆ ಯಾರ ಅಧಿಕಾರಿಗೆ ಬಂದ್ಕೊಂಡು ನೋಡಬೇಕಿತ್ತು. ಇದು ನೋಡಿ, ಇದು ಅಪಾಯಿಂಟ್ಮೆಂಟಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ, ಅದು ಗಟ್ರ ಬ್ಲಾಕ್ ಮಾಡಿ ಹಾಕಿದ್ದಾರೆ ಇವರು. ಇಲ್ಲೂ ಒಂದು ಗಟ್ರ ಮಾಡಿದ್ದಾರೆ ಇವರು. ಈ ಗಟ್ರ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಈ ಗಟ್ರನ್ನು ಸ್ಟಾಪ್ ಮಾಡಿಕೊಂಡು ಇಲ್ಲಿ ಮಚ್ಚರನ್ನು ಚಿಕ್ಕ ಮಕ್ಕಳಿಗೆ ಮಚ್ಚರ ಕಚ್ಚಲಿಕ್ಕೆ ಮಾಡಿದ್ದಾರೆ ಅನಿಸ್ತದೆ ನಂಗೆ ನಗರಸಭೆದವರು. ಯಾಕಂದರೆ ನೋಡಿ, ಕಾಣಿಸ್ತಾ ಇದ್ದೇನೆ ಈ ಗಟ್ರ ಯಾವ ರೀತಿ ಬ್ಲಾಕ್ ಆಗಿದೆ ನೋಡಿ. ಮುಂದ್ಗಡೆ ಹೋಗಲಿಕ್ಕೆ ಈ ಗಟ್ರ ಮಾಡಿದ್ದಾರೆ ಅವರು. ಮುಂದ್ಗಡೆ ಹೋಗಲಿಕ್ಕೆ ಯಾವುದೇ ನೀರು ಈ ಗಟ್ರಿಂದ ಪಾಸ್ ಆಗೋದಿಲ್ಲ. ಮತ್ತು ಯಾಕೆ ಗಟ್ರ ಮಾಡಬೇಕು? ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ, ಹೊಸ ಗಟ್ರನ್ನು ಕಟ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡ್ರೈನೇಜ್ ಮಾಡಿದ್ದಾರೆ, ಹೊಸ ಸ್ಲ್ಯಾಪನ್ನು ಹಾಕಿದ್ದಾರೆ. ಆದರೆ ಏನು ಫಾಯ್ದೆ? ಏನೇನು ಫಾಯ್ದೆ ಇಲ್ಲ. ಗಟ್ರ ನೀರು ಪಾಸ್ ಆಗಬೇಕಲ್ಲ ಅವರಿಗೆ. ನೀರು ಎಲ್ಲಿಂದ ಪಾಸ್ ಆಗ್ತದೆ? ಸರಿ, ಹೇಳಿ ಬ್ರದರ್. ನೋಡಿ, ಇಷ್ಟು ತನಕ ಗಟರ್ ಮಾಡಿದ್ದಾರೆ, ಒಂದ್ಗಡೆ ಗಟರೇ ಇಲ್ಲ. ನೋಡಿ, ಇಲ್ಲಿ ಎಷ್ಟು ಮಣ್ಣು ತುಂಬಿದೆ, ಗಟರ್ ಕ್ಲೀನ್ ಮಾಡಿಲ್ಲ. ಇಲ್ಲಿ ನೋಡಿ, 3 ತಿಂಗಳಾಯ್ತು ಇಲ್ಲಿ ನೋಡಿ ಹೊಡೆದಾಕಿದೆ. ಇದು ನೋಡಿ, ಗಟ್ರೇ ಕ್ಲೀನ್ ಮಾಡಲಿಲ್ಲ. ಮುಂದ್ಗಡೆ ನೋಡಿ, ಒಂದು ಅಂದರೆ ಹೋದ ವರ್ಷ ಮಳೆ ತುಂಬಿದೆ, ಮಳೆ ಬಂದ್ಕೊಂಡು ನೀರು ತುಂಬಿತು. ಮತ್ತು ಇದೇ ವರ್ಷನೂ ಸೇಮ್ ಅದೇ 3 ವರ್ಷ ಆಯ್ತು. ಇವಾಗ ಒಂದು ಯಾರು ಒಬ್ರು ಬಂದು ಗಟರ್ ಕ್ಲೀನ್ ಮಾಡಲಿಲ್ಲ. ಇಲ್ಲಿ ನಿಮ್ಮ ಮನೆ ಒಳಗೆ ನೀರು ಬಂದಿತ್ತ? ಇಲ್ಲಿ ಒಳಗಡೆ ಎಲ್ಲ ಇಲ್ಲಿ ಸುಮಾರು ಒಂದು 30% ಮನೆಗೆ ನೀರು ಹೋಗಿದ್ದೀವಿ ಇಲ್ಲಿ. ದುಡ್ಡು ತಿನ್ಲಿಕ್ಕೆ ಮಾಡ್ತಾರೋ, ಎದಕ್ಕೆ ಮಾಡ್ತಾರೋ, ಕಾಣಿಸ್ಲಿಕ್ಕೆ ಮಾಡ್ತಾರೋ, ನಾವು ನಗರಸಭೆದವ್ರು ಒಳ್ಳೆಯವ್ರು ಅಂತ ಹೇಳಲಿಕ್ಕೆ ಮಾಡ್ತಾರೋ. ಹಿಂಗೆ ಮಾಡಿದ್ರೆ ನಗರಸಭೆ ಮರ್ಯಾದೆನೇ ಇಲ್ಲ ಅನಿಸ್ತದೆ ನನಗೆ. ನಗರಸಭೆ ಈ ಜನರು ಇಷ್ಟು ಪಬ್ಲಿಕ್ ಮಂದಿ ಇರ್ತಾರೆ, ಇಲ್ಲಿ ಗಟರ್ ಮೊದಲು ಕ್ಲೀನ್ ಮಾಡಬೇಕು, ನಂತರ ಇವ್ರು ಗಟರ್ ಕಟ್ಟಬೇಕಾಗಿತ್ತು. ಇದು ಮಾಡೋದಕ್ಕಿಂತ ಮುಂಚೆ ಇದು ಮಾಡಬಾರ್ದಾಗಿತ್ತಲ್ಲ ಅವರು. ಅದು ನೋಡು, ಅರ್ಧಂಬರ್ಧ ಕೆಲಸ ಮಾಡಿರ್ತಾರೆ. ನೋಡಿ, ಮುಂದೆ ಹೋಗುವ ಬನ್ನಿ ಸರ್. ಈ ಕಡೆ ನೋಡಿ, ಇದೆಲ್ಲ ಈ ರಸ್ತೆ ನೋಡಿ, ಇದು ಹೋಗೋ ಜನರ ರಸ್ತೆ. ಇದು ನಗರಸಭೆ ಜನರಿಗೆ ಕಸ ಕಡ್ಡಿಗಳನ್ನು ರಸ್ತೆ ಮೇಲೆ ಚೆಲ್ಲಬೇಡಿ, ನಿಮಗೆ ಫೈನ್ ಹಾಕ್ತೇವೆ, ನಿಮ್ಮ ಮನೆಗೆ ಒಂದು ಲೆಟ್ರ್ ಕಳಿಸ್ತೇವೆ, ನಿಮಗೆ ಇಷ್ಟು ಫೈನ್ ಹಾಕ್ತೇವೆ ಅಂತ. ಇವ್ರಿಗೆ ಯಾರು ಫೈನ್ ಹಾಕಬೇಕಾದ್ರೆ? ನಗರಸಭೆಗೆ ಫೈನ್ ಹಾಕೋರು ಯಾರು ಹಾಕಬೇಕು? ಜಿಲ್ಲಾಡಳಿತ ಹಾಕಬೇಕಾ ಅಥವಾ ಯಾರು ಹಾಕಬೇಕು? ನಾವು ಜನರೇ ಹಾಕಬೇಕಾ ನಗರಸಭೆಗೆ ಫೈನ್? ಇದು ಆ್ಯಕ್ಚುಲಿ ನಗರಸಭೆಗೆ ನಾವು ಫೈನ್ ಹಾಕಬೇಕು. ನೋಡಿ, ಈ ರಸ್ತೆ ಮೇಲೆ ನಾನು ಕಾಣಿಸ್ತಾ ಮೇಲೆ ನೋಡಿ, ರಸ್ತೆ ಮೇಲೆ ಕಸ ಕಡ್ಡಿಯನ್ನು ಅವರು ಗಟ್ರು ಕ್ಲೀನ್ ಮಾಡಿದ್ದ ಗಟ್ರು ಕ್ಲೀನ್ ಮಾಡಿದ್ದನ್ನು ರಾಡಿಯನ್ನು ಹಾಕಿ ಇಲ್ಲಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸೈಡಿಗೆ ಗಟ್ರ್ ಕ್ಲೀನ್ ಮಾಡಿದ್ದಾರೆ, ಒಂದು ಸೈಡಿಗೆ ಗಟ್ರ್ ಕ್ಲೀನ್ ಮಾಡಲಿಲ್ಲ. ನೀರು ಹಾಗೆ ನಿಂತ್ಕೊಂಡಿದೆ ನೋಡಿ, ನೀರು ಹಾಗೆ ನಿಂತ್ಕೊಂಡಿದೆ. ಈ ನೋಡಿ, ಇದು ಕಸ ಕಡ್ಡಿಗಳು, ಕಲ್ಲುಗಳು
ಈ ರಾಡು ನೋಡಿ, ಮಕ್ಕಳಿಗೆ ತಾಗಿದ್ರೆ, ಚಿಕ್ಕ ಮಕ್ಕಳಿಗೆ ಇದು ರಾತ್ರಿ ತಾಗಿದ್ರೆ ನೋಡಿ, ಇದು ರಸ್ತೆ ಮೇಲೆ ಹಾಕಿದ್ದಾರೆ. ಹಾಂ, ಇಲ್ಲಿ ನೋಡಿ, ಒಂದು ಶಿಸ್ತಿಲ್ಲ ಈ ನಗರಸಭೆಗೆ. ನೋಡಿ ಇಲ್ಲಿ ನೋಡಿ, ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜಿಗೆ ಸರಿ ಮಣ್ಣು ಹಾಕಿ ಕೊಟ್ಟರೆ, ಇದು ಕ್ಲೀನ್ ಮಾಡಿಕೊಟ್ರೆ, ಇದು ರಸ್ತೆ ಪಾಪ ಜನರಿಗೆ ಹೋಗ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ರಸ್ತೆ ಮೇಲೆ ಈ ರೀತಿ ಮಾಡಿಟ್ಟಿದ್ದಾರೆ. ಹಾಂ, ಗಟ್ರು ಮಾಡಿದ್ದಾರೆ. ಈ ರಾಡ್ ನೋಡಿ ಹೀಗೆ ಇದೆ, ಹೀಗೆ ಮಾಡಿಟ್ಟಿದ್ದಾರೆ. ಮುಂದುಗಡೆ ಕ್ಲೀನೇ ಇಲ್ಲ ನೋಡಿ, ಬ್ಲಾಕು. ಎಷ್ಟು ಕೋಟಿದ ಕೆಲಸನೋ ದೇವ್ರಿಗೆ ಗೊತ್ತು. ನೋಡ್ಬೇಕು, RTIದಿಂದ ತೆಗಿತೇನೆ ನಾನು, ಎಷ್ಟು ಕೋಟಿದಂತ ಗೊತ್ತಿಲ್ಲ ನನಗೆ. ನೀರು ಹೋಗೋದೆಲ್ಲಿಂದ ಮಾಡಿ ದುಡ್ಡು ತಿನ್ನೋದಷ್ಟೇ ಗೊತ್ತಿದೆ ಇವರಿಗೆ. ಗಟ್ರ ಮಾಡಿ ದುಡ್ಡು ತಿನ್ನೋದು ಇಲ್ಲ, ದುಡ್ಡು ತಿನ್ಲಿ, ಕೆಲಸ ಮಾಡ್ಬೇಕಲ್ಲ, ಇಲ್ಲ ವರ್ಕ್ ಮಾಡಿ, ಹಣ ತಿನ್ರಿ, ತೊಂದರೆ ಇಲ್ಲ. ಆದ್ರೆ ಏನಾರ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ನೀರೆಲ್ಲ ಈ ತರ ಬ್ಲಾಕ್ ಆಗ್ತದೆ. ಮತ್ತೆ ಯಾವ ನೋಡಿ, ಇದೆಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇವರು. ಇದು ನಗರ ಕಾಮಗಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆ ಬ್ರಿಡ್ಜಿಗೆ ಮಣ್ಣು ಹಾಕಿ ಏನು ಕೊಡಲಿಲ್ಲ. ವಾಹನ 2 ವೀಲರು 4 ವೀಲರ್ ಈ ವಾಹನ ಹೆಂಗೆ ಹೋಗೋದು ಬಿತ್ತು ಜನರದ್ದು. ಈಗ ಮಕ್ಕಳಿಗೆ ಸ್ಕೂಲಿಗೆ ಬಿಡಬೇಕಾದ್ರೆ ಇದೇ ರಸ್ತೆಯಿಂದ ಹೋಗಬೇಕಾದ್ರೆ ಹೆಂಗೆ ಬರಬೇಕು, ಹೆಂಗೆ ಬರ್ಬೇಕು ಹೇಳಿ, ಹೆಂಗೆ ಬರ್ಬೇಕು ಹೇಳಿ, ಹೆಂಗೆ ಬರಬೇಕು? ಹಾಂ, ನೋಡಿ, ಇದಕ್ಕೊಂದು ಸ್ವಲ್ಪನಾರ ನೋಡಿ ಪಾಪ ಅವಳು ಬೀಳ್ತಿದ್ಲು ನೋಡಿ. ಈ ರೀತಿ ಎತ್ಕೊಂಡು ಆ ಮನೆಗೆ ತೊಗೊಂಡು ಹೋಗ್ಬೇಕು ಇವರಿಗೆ. ನೋಡಿ ಹೆಂಗೆ ಹೋಗ್ತಾರೆ ಜನ. ಒಂದು ಸ್ವಲ್ಪ ಇದಿಲ್ಲ ಈ ನಗರಸಭೆಗೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಂಥ ಪರಿಸ್ಥಿತಿ ಬಂದಿದೆ ನಗರಸಭೆಗೆ. ಹಾಂ, ನೀರಲ್ಲಿ ಜಂಪ್ ಆಗಿ ಬರ್ಬೇಕಾ ಗಟ್ರಿಗೆ ರಾಡ್ ಹಾಕಿಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಡ್ ಯಾವಾಗ ಹಾಕಿದ್ದು? ಕೆನ್ घेतले माय तुम्ही कसे वयतात, कसे येतात? आता सांगला आता येत म्हणतात, फाले येत म्हणतात, आई करता हा मॅडम येता हा करता म्हणतात, आणि एवढी करतो. आता आमच्या 400-500 शुगर बीपी तिथं आमका बिमारी कशें येवचे आमकां पोर सुद्दां येऊ बेजार जाता का. एक नात्रा घेवन भितर पडला रे, आमकां कितें जाल्यार भुरग्यां पळयतलो कोण फाल्यां. 3 महिने झाले अशें करना. एक दोळ वयर सगळ्या पयलीं हांगा गटार नाकात आसले, हांगा नाकात आशिल्ले गटर. नाकात आशिल्ले. वगीत उदक खंयच्यान म्हणल्यार एक तशें त्या खातीर वयचें उदक खंयच्यान गटर खंयच्यान उदक वचना. आतां 3 महिने जाले उदक ना. 3 महिने उदात ना तुमका? वापर उदक ना. हां, उदक जाय केलें हाय. माय तुम्ही कशें करतात, कशे दिवस काढतात? बाजूची बाईची उदक उचून हाडटा. मागीर जाता बाईची उदक उचून पयशे सार्वजनीक जाय आसा तेंच्यान उदक घेवन येता. भायल्यान जाता. आतां तेमकां तर रडची पडलें हें आता. हे गटार कोण करू सांगपा तेंकां तर रडची पडलें हें आता. नाही, अशी किता करताय मी नगरसभा किता काय निष्काळजी करतात. एक पटापटा तरी पण अजूनपर्यंत काही घातला, स्लॅप घातला ह्याच्यावर. हां, माय पाप खंय तर रॉड तुमका लागला, पाया बिया लागला, कोण जबाबदार? शुगर मध्ये साखळी रोड पळयतो कोण फाल्यां. ಅಲ್ಲ ಇಲ್ಲಿ ಕಲೆಕ್ಟ್ ಇಲ್ಲಿ ನೋಡಿ, ಕನೆಕ್ಟೇ ಇಲ್ಲ. ಈ ಗಟ್ರಿಗೆ ಕನೆಕ್ಟೇ ಇಲ್ಲ. ಹಾಂ, ಇದೇ ಮಣ್ಣು ಮತ್ತೆ ಬ್ಲಾಕ್ ಆಗ್ತದೆ ಈಗ. ಇದೇ ಮಣ್ಣು ಬ್ಲಾಕ್ ಆಗ್ತದೆ ಈಗ. ಮಣ್ಣು ಮತ್ತೆ ಹಾರ್ದೋಗ್ತದೆ ನೀರು ಬಂದು. ಇಲ್ಲಿ ಜನರು ಏನು ಹೇಳ್ತಾರೆ, ಇಲ್ಲಿ ಗಟ್ರ್ ಬ್ಯಾಡ್ ಆಗಿತ್ತು, ಇಲ್ಲಿ ಗಟ್ರ್ ಬ್ಯಾಡ್ ಆಗಿತ್ತಂತೆ, ಈ ಸೈಡಿಗೆ ಗಟ್ರ್ ಬ್ಯಾಡ್ ಆಗಿತ್ತಂತೆ. ಇಲ್ಲಿ ನೋಡಿ, ಹಿಂದೂ ರುದ್ರಭೂಮಿ ಅಂದ್ರೆ ಒಂದು ಸ್ಮಶಾನ ಇದೆ. ಆ ಸ್ಮಶಾನದ ಒಂದು ನೀರು ಮ್ಯಾಲಿಂದ ಹರಿದು ಬಂದ್ಕೊಂಡು ಇಲ್ಲಿಂದ ಹೋಗ್ತದೆ, ಹೀಗೆ ಹೋಗ್ತದೆ. ಅವ್ರು ಏನು ಮಾಡಬೇಕಿತ್ತು, ಈಗ ಅವ್ರೇನು ಮಾಡಬೇಕಿತ್ತು, ಇಲ್ಲಿಂದ ಗಟ್ರು ಹೊಡ್ಕೊಂಡು ಇಲ್ಲಿ ಹಿಂಗೆ ಕೊಡ್ಕೊಂಡು. ಆದರೆ ಇಲ್ಲಿಂದ ನೇರವಾಗಿ ನೀರು ಸರಾಗವಾಗಿ ಇಲ್ಲಿಂದ ಹರಿದು ಡೈರೆಕ್ಟಾಗಿ ಇವರ ಒಂದು ಏರಿಯಾಕ್ಕೆ ಹೋಗ್ಬಿಡ್ತದೆ. ಹರಿದೇವ ನಗರ ಒಳಗೆ ಹೋಗ್ಬಿಡ್ತದೆ ಡೈರೆಕ್ಟು. ಅಂದರೆ ಸ್ಲೋಪ್ ಇದೆ, ರೋಡಿಂದ ಒಳಗಡೆ ಹೋಗ್ಬಿಡ್ತದೆ. ನೀರು ಬರ್ತದಲ್ಲ, ಸ್ವಲ್ಪ ಆ ಸೈಡಿಗೆ ಹೋಗ್ತದೆ ನೀರು. ಇದೆಲ್ಲ ನೀರು ಬಂದ್ಕೊಂಡು ಈಗ ರೋಡ್ ಮೇಲೆ ಹೋದಾಗ ಎಲ್ಲ ಅವ್ರ ಮನೆಯಲ್ಲೇ ಹೋಗ್ಬಿಡ್ತದೆ. ಮತ್ತೆ ನಿಮ್ಮ ಮಶಾನ ಸುಟ್ಟ ಮೇಲೆ ಬೂದಿ ಗಿದಿ ಎಲ್ಲ ಇರ್ತದಲ್ಲ, ಅದೆಲ್ಲ ತೊಳ್ಕೊಂಡು ಹಿಂಗೆ ರೋಡ್ ಮೇಲೆ ಹೋಗ್ತದೆ ಸರ್. ಈ ಬೂದಿ ಎಲ್ಲ ಇಲ್ಲಿ ಸುಟ್ಟಿದ್ದು. ಆ ನೀರಲ್ಲೇ ಬಂದ್ಬಿಡ್ತದೆ, ಹರದೇ ಬರ್ದ್ಬಿಡ್ತದೆ. ಅಂದ್ರೆ ಮನೆ ಒಳಗೆ ಸೇರ್ಬಿಡ್ತದೆ ಇದು ನಿಮ್ದು ಬೂದಿ ಎಲ್ಲ. ಅದಕ್ಕೆ ನಾವು ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಗಟಾರ ಹಿಂಗೆ ತೆಗೆದು ಇಲ್ಲೇ ಸ್ಲ್ಯಾಪ್ ಹಾಕಿ ಈ ಗಟ್ರಿಗೆ, ಈ ನೋಡಿ, ಈ ಗಟ್ರಿಗೆ ಒಂದು ಟಚ್ ಇಲ್ಲೇ ಗಟ್ರ ಇದೆ. ಇದು ನೋಡಿ, ಮೇನ್ ಗಟ್ರ ಇದೆ. ಈ ಮೇನ್ ಇಲ್ಲೊಂದು ಗಟ್ರ ತೆಗೆದು ಇಲ್ಲೊಂದು ಸ್ಲ್ಯಾಪ್ ಹಾಕಿ ಇಲ್ಲಿಂದ ಒಂದು ಗಟ್ರ ತೆಗೆದು ಇಲ್ಲಿ ನೀರು ಬಿಟ್ಟರೆ ಸರಾಗವಾಗಿ ಆ ಗಟ್ರಲ್ಲಿ ನೀರು ಹೋಗ್ಬಿಡ್ತದೆ. ಇಷ್ಟು ನಿಮಗೆ ಗಟ್ರ ತೆಗೆದು ಇಷ್ಟು ಇದು ಮಾಡಿದ್ದು ಎಂಥದ್ದು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲ ಮೇಡಮ್? ದೇಹ ಸುಟ್ಟಿದ್ದೆಲ್ಲ ಮನೆ ಒಳಗೆ ಹೋದರೆ ಏನಾಗೋದು ಹೇಳಿ? ಈ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ 100% ಆಗುತ್ತೆ. ಇಲ್ಲಿಂದ ಇಲ್ಲಿ ನೋಡಿ, ಇದು ರುದ್ರಭೂಮಿಯಿಂದ ಸರಾಗವಾಗಿ ನೀರು ಬರ್ತದೆ, ಡೈರೆಕ್ಟ್ ಒಳಗೆ ಹೋಗ್ತದೆ. ಆಗ್ತಾಯಿದೆ ಜನರದ್ದು. ಹೀಗೆ ನೋಡಿ, ಸ್ಲೋಪ್ ಇದೆ. ಈ ಸ್ಲೋಪಿಂದ ಹೀಗೆ ಹೋಗಿ ಇಲ್ಲಿ ನೋಡಿ, ಮಣ್ಣು ರಾಶಿ ಇದೆ. ಇಲ್ಲಿ ಮಣ್ಣು ಹಾಕಿದ್ದಾರೆ ಇವರು.
ಈ ಮಣ್ಣು ಈಗೇನಾಗ್ತದೆ ಮಳೆಯಲ್ಲಿ ಇವರು ಗಟ್ರು ಹೊಡೆದಿದ್ದಾರೆ. ಈ ಗಟ್ರ ಒಳಗೆ ಈ ಮಣ್ಣು ಮತ್ತೆ ಹೋಗ್ತದೆ. ಕಾಂಟ್ರಾಕ್ಟರಿಗೆ ಕಮಿಷನರ್ ಅವರು ನೇರವಾಗಿ ಇವರಿಗೆ ದಾಳಿ ಮಾಡಬೇಕು. ಅಂದರೆ ಈ ಕಾಂಟ್ರಾಕ್ಟರ್ ಎಲ್ಲ ಸುಧಾರಣೆ ಆಗ್ತಾರೆ. ಇಲ್ಲಾಂದ್ರೆ ದೇವರ ಹಣೆಗೂ ಈ ಕಾಂಟ್ರಾಕ್ಟರ್ ಸುಧಾರಣೆ ಆಗೋದಿಲ್ಲ. ನೋಡಿ, ನಗರಸಭೆಗೆ ಎಲ್ಲರೂ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಇಲ್ಲೆಲ್ಲ ಸ್ಥಳೀಯರು, ಹರಿದೇವ ನಗರದ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಎಲ್ಲ ಮಹಿಳೆಯರು ನಾಳೆ ಕೆಲಸ ಅವ್ರದ್ದು ಅಡುಗೆ ಎಲ್ಲ ಬಂದ್ ಮಾಡಿಕೊಂಡು ನಾಳೆ ನಗರಸಭೆಗೆ ಹೋಗ್ತಾ ಇದ್ದಾರೆ. ಹೌದಾ? ನಾಳೆ ನಗರಸಭೆಗೆ ಎಲ್ಲರೂ ನಿಮ್ದು ಹೇಳಿ ಸಾಕಾಯ್ತು. ಅವ್ರಿಗೆ 3 ತಿಂಗಳಾಯ್ತು, ಇನ್ನು ಇವ್ರದ್ದು ಕೆಲಸನೂ ಮುಗಿತಿಲ್ಲ, ಏನೂ ಆಗ್ತಾ ಇಲ್ಲ. ಹಂಗೆ ಎಲ್ಲ ಅರ್ಧ ಬಿಟ್ಟೋಗಿದ್ದಾರೆ. ಇಲ್ಲಿ ನಾಳೆ ಹೋಗ್ಲೇಬೇಕು. ನಾವು ಅಲ್ಲಿ ಹೋಗ್ಬೋದಿಲ್ಲ, ಕಮಿಷನರ್ ಬಂದು ಇಲ್ಲಿ ನೋಡ್ಬೇಕು, ವಿಸಿಟ್ ಆಗ್ಬೇಕು. ಎಸ್, ಎಲ್ಲ ರೆಡಿ. ಎಲ್ಲ ನಾಳೆ ನಗರಸಭೆಗೆ ನಾವು ಎಲ್ಲರೂ ಕೂಡ ನಮ್ಮ ಅಡಿಗೆ ಬಿಡಿಗೆ ಎಲ್ಲ ಬಂದ್ ಮಾಡಿ ನಾಳೆ ನಾವು ನಗರಸಭೆಗೆ ಇರ್ತೇವೆ ಅಂತ ಹೇಳ್ಕೊಂಡು ಎಲ್ಲರೂ ಹೇಳಿದ್ದಾರೆ. ಹೌದಲ್ವಾ? ಹೌದಾ? ನಾಳೆ ಮನೆ ನಂದು 3 ಮನೆ, ನಮ್ಗೆ ಬೇಜಾರಿಲ್ಲ. ಅಭಿ ಬರ್ತಾನೆ, ಅಭಿಷೇಕ್ ಅವನು ಬರುದಿಲ್ಲ. ಅವ ಒಂದು ಮಾತು ಹೇಳಿದ್ರು ನಾಳೆ ನಗರಸಭೆ ಹೋಗುವ ಬಿಡಿ. ನಾಳೆ ಹೋಗುದಂತೂ ಖಂಡಿತ ನಾವು ನಗರಸಭೆಗೆ. ಓಕೆ.